ಸ್ನೇಹಿತರೆ ನಮಸ್ಕಾರ. ನಾನು ಲಕ್ಕಿ. ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಸಂಡೇ ಭಾನುವಾರ ಧರ್ಮಸ್ಥಳಕ್ಕೆ ಹೋಗಿದ್ವಿ, ದೇವಸ್ಥಾನಕ್ಕೆ. ಬೆಳಗ್ಗೆ ಇಲ್ಲೊಂದು 4:15 ಬಿಟ್ವಿ ಬೆಂಗಳೂರು ನಾಗರಬಾವಿಯಿಂದ. ಒಂದು 9-9:30 ಧರ್ಮಸ್ಥಳ ಹೋದ್ವಿ. ಧರ್ಮಸ್ಥಳ 1 ಕಿಲೋಮೀಟ್ರ್ ಇದ್ದಂತೆ ಪಂಚರ್ ಆಯಿತು ನಮ್ಮ ಕಾರು. ಅಲ್ಲಿ ಯಾರೋ ಮಳೆ ಇಟ್ಟಿದ್ರು, ಅದು ಸಪ್ರೇಟು ಶಾರ್ಟ್ಸ್ಗಳು ನಾನು ಮಾಡಿದ್ದೀನಿ. ಅಲ್ಲಿಂದ ಪಂಚರ್ ಹಾಕ್ಸ್ಕೊಂಡು ಸ್ನಾನಘಟ್ಟ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಏನು ಸಿಕ್ಕಾಪಟ್ಟೆ ಗಲೀಜು. ಸೋಪಿನ ಕವರು, ಶ್ಯಾಂಪ್ ಕವರು, ಹಳೆ ಬಟ್ಟೆಗಳು ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ, ನೋಟಿಸ್ ಬೋರ್ಡ್ ಹಾಕಿದ್ದಾರೆ, ಗಲೀಜು ಮಾಡಬೇಡಿ, ಆ ಬಟ್ಟೆಗಳನ್ನು, ಸೋಪ್ ಕವರ್ಗಳನ್ನು ಈ ಡಸ್ಟ್ಬಿನ್ಗಳ್ಗೆ ಹಾಕಿ ಅಂತ. ಯಾರೂ ಹಾಕಲ್ಲ. ನಮ್ಮ ಕೆಲಸ ಮುಗೀತಾ, ಅಲ್ಲೇ ಬಿಸಾಕು, ಹೋಗ್ತಾ ಇರು. ನೋಡಿ, ಆ ಜಾಗ ನೋಡ್ತಿದ್ದಂಗೆ ಸ್ನಾನ ಮಾಡೋ ಮನಸ್ಸೇ ಹೊರಟೋಗ್ಬಿಡುತ್ತೆ. ಅಷ್ಟು ಗಲೀಜು ಮಾಡಿದ್ದಾರೆ. ಯಾರು? ನಾವುಗಳೇ ಗಲೀಜು ಮಾಡೋದು, ಬರ್ತಾ ಇರೋದು. ಏನಪ್ಪ, ಇಲ್ಲಿ ಮಾತ್ರ ಅಲ್ಲ, ಹಂಪಿಯಲ್ಲೂ ಹಿಂಗೆ. ಆಮೇಲೆ ಇನ್ನೊಂದು ಶ್ರೀರಂಗಪಟ್ಟಣ ಹತ್ರ ಒಂದು ದೇವಸ್ಥಾನ ಇದೆಯಲ್ಲ, ನಿಮಿಷಾಂಬ ಟೆಂಪಲ್, ಅಲ್ಲೂ ಅಷ್ಟೇ ನೀಟಾಗಿ ಇಟ್ಕೊಳ್ಳೋದೇ ಇಲ್ಲ. ಎಲ್ಲ ಅನುಕೂಲ ಇರ್ತಾರೆ, ಸರ್ಕಾರ ಆಡಳಿತ ಮಂಡಳಿ ಅನುಕೂಲ ಮಾಡಿರ್ತಾರೆ, ಡಸ್ಟ್ಬಿನ್ಗಳು ಇಟ್ಟಿರ್ತಾರೆ ಎಲ್ಲನೂ. ಬಟ್ ಯಾರೂ ಯೂಸೇ ಮಾಡ್ಕೊಳ್ಳಲ್ಲ ಅದನ್ನು, ಅಲ್ಲೇ ಬಿಸಾಕು ಬರ್ತಾ ಇರ್ತಾರೆ ಅಷ್ಟೇ. ಓಕೆ, ಇರಲಿ. ಆಮೇಲೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ನಮಗೆ ಇನ್ನೊಂದು ಏನಪ್ಪ ಪ್ಲೇಸ್ ಅಂದರೆ, ಬೆಂಗಳೂರಿಂದ ಒಂದು ಲೆಟ್ರ್ ತೊಗೊಂಡೋಗಿದ್ವಿ ರಾಜಕೀಯ ನಾಯಕರ ಹತ್ರ, ಪರ್ಮಿಷನ್ ಲೆಟ್ರು. ಅದಕ್ಕೆ ನಮ್ಗೆ ಒಂಚೂರು ಬೇಗ ಪೂಜೆ ಎಲ್ಲ ಆಯಿತು. ಅಂದರೆ ಡೈರೆಕ್ಟನ್ನು ಗರ್ಭಗುಡಿಗೆ ಬಿಡಲ್ಲ ನಮ್ಮನ್ನು, ಒಂದು ಅರ್ಧ ಲೈನ್ ನಿಲ್ಲೋದು ತಪ್ಪುತ್ತೆ, ಅಲ್ಲೆಲ್ಲ ಮಧ್ಯದಲ್ಲಿ ಬಿಡ್ತಾರೆ. ಅದು ತುಂಬ ನಮಗೆ ಅನುಕೂಲ ಆಯಿತು. ಹೋಗಿ ಪೂಜೆ ಮುಗಿಸ್ಕೊಂಡ್ವಿ. ಪೂಜೆ ತುಂಬ ಚೆನ್ನಾಗಾಯಿತು. ಪೂಜೆ ಮುಗಿಸ್ಕೊಂಡು ಆಮೇಲೆ ಊಟಕ್ಕೆ ಬಂದ್ವಿ. ಊಟ ಅಂತೂ ಅದ್ಭುತವಾಗಿತ್ತು. ಮಾಮೂಲಿ ಗೊತ್ತಲ್ಲ, ನೀವೆಲ್ಲ ಹೋಗಿರ್ತೀರ, ಪಾಯಸ, ಅನ್ನ ಸಾಂಬಾರು, ಮತ್ತು ಕುಂಬಳಕಾಯಲ್ಲಿ ಮಾಡುವಂಥ ಪಲ್ಯ, ಆ ಥರದ್ದು. ನೋಡಿ, ಇಲ್ಲೊಂದು ದೊಡ್ಡ ಫ್ಯಾನ್ ತಿರುಗ್ತಿದೆ ನೋಡಿ. ಇಲ್ಲಿ ನೋಡಿ, ನಾನು ಎಷ್ಟು ದೊಡ್ಡ ಫ್ಯಾನ್ ನೋಡೇ ಇರಲಿಲ್ಲ, ಅಷ್ಟು ದೊಡ್ಡ ಫ್ಯಾನ್ ಹಾಕಿದ್ದಾರೆ. ಊಟ ಮುಗಿದ ಮೇಲೆ ಎಲ್ಲೋಗೋದು, ಸೌತಡ್ಕನ, ಕುಕ್ಕೆಗ, ಅದೆಲ್ಲ ನೋಡಿದ್ವಿ ತುಂಬ ಸಲ. ನೋಡಿದ್ವಿ, ಮಳೆ ಬೇರೆ ಬರ್ತಾಯಿತ್ತು. ಬೇಡ, ಅದು ಸಾಕು, ಬೆಂಗಳೂರಿಗೆ ಹೋಗ್ಬೇಡೋಣ ಅಂತ ತೀರ್ಮಾನ ಮಾಡಿದ್ವಿ ನಮ್ಮ ಟೀಮೆಲ್ಲನೂ. ಸರಿ ಅಂದ್ಬಿಟ್ಟು ಟ್ರಾವೆಲ್ ಮಾಡಿದ್ವಿ ಬೆಂಗಳೂರು ಕಡೆ. ಬರ್ತಾ ನೋಡಿ, ಅದ್ಭುತವಾದಂಥ ವಾತಾವರಣ, ಸಖತ್ತಾಗಿತ್ತು. ಬೆಟ್ಟ ಗುಡ್ಡಗಳು. ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ದೊಡ್ಡ ಬೆಟ್ಟದಲ್ಲಿ ಟ್ರೈನ್ ಹೋಗ್ತಾಯಿದೆ ನೋಡಿ, ನಾನು ನೋಡೇ ಇಲ್ಲ. ಅಲ್ಲಿ ನೋಡಿದ್ಮೇಲೆ ಆ ಟ್ರೈನಲ್ಲಿ ಒಂದ್ಸಲ ಹೋಗಬೇಕು ಅಂತ ನಾನು ಆಸೆ ಆಗಿದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆ ಕಡೆ ಹೋದಾಗ ಟ್ರೈನಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಟ್ರೈನು ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಬರಬೇಕಾದ್ರೆ ಒಂದು ಚಿಕ್ಕ ಜಲಪಾತ ಬರ್ತಾಯಿತ್ತು ಅದೇ ರಸ್ತೆಯಲ್ಲೇ. ಇದೆಲ್ಲ ಧರ್ಮಸ್ಥಳ ಆಸುಪಾಸಲ್ಲೇ ಬರುತ್ತೆ ಬೆಂಗಳೂರಿಗೆ ಬರಬೇಕಾದ್ರೆ. ಅದಂತೂ ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲಿ ಎಲ್ಲ ಫೋಟೋಗಳು ತೊಗೊಂಡು ಎಲ್ಲನೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ವಾತಾವರಣ ಲೈಟಾಗಿ ಮಳೆ ಇತ್ತು. ಇದು ಅಲ್ಲೇ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಪ್ರಕೃತಿ ಸೊಬಗನ್ನು ನೋಡಿಕೊಂಡು, ನಿಜಲ್ಲೂ ಬ್ಯೂಟಿಫುಲ್ ಆಗಿತ್ತು. ನೋಡಿಕೊಂಡು ಅಲ್ಲಿಂದ ಹಾಗೇ ಬೆಂಗಳೂರು ಕಡೆ ಬಂದ್ವಿ. ಬೆಂಗಳೂರು ಬರೋಷ್ಟಾದ್ರೆ ರಾತ್ರಿ ಒಂದು 7 ಗಂಟೆ ಏನಾಗಿತ್ತು. 7 ಗಂಟೆಗೆಲ್ಲ ಬಂದುಬಿಟ್ವಿ. ನಮ್ಮ ಪಯಣ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು.